ಹಲೋ ಹಲೋ ಸರ್. ಹಲೋ ರಘು ಅವರಾ? ಹೌದು ಸರ್, ನಾನೇ ಸರ್, ರಘು ಮಾತಾಡ್ತಾ ಇರೋದು. ಸರ್ ಹೇಳಿ ಸರ್. ಏನ್ರಿ ರಘು ನಿಮ್ಮದು ಸಮಾಚಾರ? ಸರ್ ಏನೂ ಇಲ್ಲ ಸರ್, ಕ್ಲಾಸ್ಗೆ ಹೋಗ್ತಾ ಇದ್ದೀನಿ ಸರ್. ನಿಮ್ಮನ್ನು ಪರ್ಮನೆಂಟಾಗಿನೇ ರಿಮೂವ್ ಮಾಡಿದ್ದೀನಿ ರೀ. ಹಾಂ, ನಿಮ್ಮ ಮಾವವರಂತ ಯಾರೋ ಶಾನ್ಭೋಗ್ರು ಬಂದಿದ್ರು. ಆವತ್ತು ಅವರೇ ಬಂದಿದ್ದು ನಮ್ಮ ಅಳಿಯನಿಗೆ ಕೆಲಸ ಬೇಕು ಅಂತ. ಇವತ್ತು ಅವರೇ ಬಂದಿದ್ರು. ಅವ್ರು ಎಷ್ಟೊಂದು ಮನ್ಸಿಗೆ ಬೇಜಾರು ಮಾಡ್ಕೊಂಡ್ರು ಗೊತ್ತಾ? ಆ ವಯಸ್ಸಾಗಿರೋ ಜೀವಕ್ಕೆ ಯಾಕ್ರಿ ಇಷ್ಟೊಂದು ತೊಂದರೆ ಕೊಡ್ತೀರಾ? ನಿಮ್ಗೇನು ಮನುಷ್ಯತ್ವ ಅನ್ನೋದೇ ಇಲ್ವೇನ್ರಿ? ಹಾಂ, ಅವತ್ತು ಬಂದು ಕೆಲಸ ಕೊಡಿ ಅಂತ ಹೇಳ್ಬಿಟ್ಟು ಹೇಳಿದ್ರು ಅವರು. ಅವತ್ತು ಅವ್ರ ಮುಖ ನೋಡ್ಕೊಂಡು ಕೆಲಸ ಕೊಟ್ಟೆ. ನಾನು ಅವತ್ತು ಹೇಳಿದ್ದೀನಿ ನೆಕ್ಸ್ಟ್ ಇದೆಲ್ಲ ರಿಪೀಟ್ ಆಗಬಾರ್ದು ಅಂತ. ಮತ್ತೆ ಅದೇ ಕೆಲಸ ಮಾಡಿದ್ದೀರಲ್ಲ ಸರ್. ಇದು ನನ್ನ ಪರ್ಸ್ನಲ್ ವಿಷಯ ತಾನೇ ಸರ್. ನಾನೇನಾದರೂ ಮಕ್ಕಳಿಗೆ ಏನಾದರೂ ತೊಂದರೆ ಕೊಡ್ತಾ ಇದ್ದೀನಾ? ಇದು ನನ್ನ ವೈಯಕ್ತಿಕ, ನನ್ನ ಜೀವನ, ನಮ್ಮ ಫ್ಯಾಮಿಲಿ ಪ್ರಾಬ್ಲಮ್ ಸರ್. ನೀವು ಈ ಥರ ಪದೇ ಪದೇ ಕೆಲಸದಿಂದ ತೆಗೆಯೋದು ತಪ್ಪು ಸರ್. ಯಾವುದು ವೈಯಕ್ತಿಕ? ಹಾಂ, ಕೇಸ್ ಕೂಡ ಆಗಿದೆ, ನಿಮ್ಮ ಮೇಲೆ ಕಂಪ್ಲೇಂಟ್ ಕೂಡ ಆಗಿದೆ. ಯಾವುದು ವೈಯಕ್ತಿಕ? ನಿಮ್ಮ ವೈಯಕ್ತಿಕ ಜೀವನಕ್ಕಷ್ಟು ಬೆಂಕಿ ಇಡ. ಏನ್ರಿ ಮಾಡ್ತಾಯಿದ್ದೀರಾ ನೀವು? ಹಾಂ, ಜ್ಞಾನ ಇದೆಯಾ ನಿಮಗೆ? ಎಂಟಿಗೆ ಬೆಲೆ ಕೊಡ್ತಾ ಇರೋ ನೀವು ಮಕ್ಕಳಿಗೆ ಇನ್ನೆಷ್ಟು ಮಾತ್ರ ಬೆಲೆ ಕೊಡ್ತೀರ ರೀ? ಏನು ಅರಿಯೋದು ಮಕ್ಕಳಿಗೆ? ನನ್ನ ಹತ್ರ ಮಾತಾಡಬೇಡ್ರಿ ನೀವು ಸರ್. ಇವಾಗ ನಾನು ಹೇಳಿದ್ನಲ್ಲ, ಅದೆಲ್ಲ ನನ್ನ ಪರ್ಸ್ನಲ್ ಸರ್. ನೀವೆಲ್ಲ ಕೇಳಂಗಿಲ್ಲ, ನನ್ನ ಕೆಲಸದಿಂದ ತೆಗಿಯೋಂಗೂ ಇಲ್ಲ ಸರ್. ಓಹೋ, ಈ ದುರಂಕಾರವಾಗಿ ಮಾತಾಡ್ತಾ ಇದ್ದೀರಾ ನೀವು? ಹಾಂ, ಈ ದುರಂಕಾರ ಮಾತೆಲ್ಲ ನನ್ನ ಹತ್ರ ಬೇಕಾಗಿಲ್ಲ ಸರ್. ಇವಾಗ ತೆಗ್ದಿದ್ದೀರಲ್ಲ ಕೆಲಸದಿಂದ, ಬಿಡಿ. ಮತ್ತೆ ಇನ್ನೇನಕ್ಕೆ ನನ್ನ ಹತ್ರ ಕತ್ತೆ ಪುರಾಣ ತೆಗಿತಾ ಇದ್ದೀರಾ? ನೀವು ಕೊಡೋ ಸಂಬಳ ಯಾವುದಕ್ಕೂ ಸಾಲಲ್ಲ. ಅದೇ ಖಾಸಗಿಗೆ ಹೋಗ್ಲಿ, ಎಷ್ಟೊಂದು ಸಂಬಳ ಕೊಡ್ತಾರೆ ಅವರು. ಹೋಗೋಳ್ರಿ, ಪರವಾಗಿಲ್ಲ, ಸರಿಯಾಗಿ ಮಾತಾಡ್ತೀರಾ ರಘು. ಯಾವ ಸುಮ್ಮನೆ ಫೋನಿಕ್ಕಯ್ಯ, ಕೆಲಸದಿಂದ ತೆಗ್ದಿದ್ಯಾ ತಾನೇ? ಬಿಡು. ನನ್ನ ಫ್ಯಾಮಿಲಿ ವಿಷಯಕ್ಕೆಲ್ಲ ಯಾಕೆ ತಲೆ ಹಾಕ್ತೀಯ ನೀನು? ಏಯ್, ಜಾಸ್ತಿ ಮಾತಾಡಬೇಡ ನೀನು. ಏಯ್, ಇಕ್ಕಯ್ಯ ಫೋನ, ಇಕ್ಕು ಫೋನ. ಕೆಲಸದಿಂದ ತೆಗ್ದಿದ್ದೀನಿ ಅಂತ ಹೇಳ್ದೆ ತಾನೇ? ಹೇಳ್ಬಿಟ್ಟು ಫೋನ್ ಇಕ್ಬೇಕು. ಸುಮ್ಮನೆ ಇಲ್ದಿದ್ದೆಲ್ಲ ಏನಕ್ಕೆ ಮಾತಾಡ್ತೀಯಾ? ಏನಕ್ಕೆ ಮಾತಾಡ್ತೀಯಾ? ಬಾ, ಮುಚ್ಕೊಂಡು ಫೋನ್ ಇಕ್ಕೋ. ಹಲೋ, ನೋಡ್ದಾ ಇವನಿಗೆ ಎಷ್ಟು ದುರಂಕಾರ? ಹಾಂ, ಕೆಲಸದಿಂದ ತೆಗೆದಂತೆ ಅದನ್ನು ಹೇಳ್ಬೇಕು, ಫೋನ್ ಇಕ್ಬೇಕು. ಸುಮ್ಮನೆ ಅನಾವಶ್ಯಕವಾಗಿ ಅವ್ರಿಗೆ ಗೌರವ ಕೊಟ್ಟಿಲ್ಲ, ಇವ್ರಿಗೆ ಗೌರವ ಕೊಟ್ಟಿಲ್ಲ. ಏನು ಇವನ ಹತ್ರ ನಾನು ಕಲಿಬೇಕಾಗಿಲ್ಲ, ಯಾವುದೇ ಅವಶ್ಯಕತೆ ನನಗಿಲ್ಲ. ಏನಾಗು? ನಮ್ಮ ಮೇಲಿನ ಆಫೀಸರು ಫೋನ್ ಮಾಡಿಬಿಟ್ಟು ನಿನ್ನ ಕೆಲಸದಿಂದ ತೆಗ್ದಿದ್ದೀನಿ, ಅದ್ಯಾರೋ ವಯಸ್ಸಾದವ್ರು ಬಂದಿದ್ರು, ಅವರೇ ಹೇಳಿದ್ದು. ಅವ್ರಿಗೇನು ಗೌರವ ಬೇಡ, ಅವ್ರು ತುಂಬ ಒಳ್ಳೆಯವರು, ಹಂಗೆ ಹಿಂಗೆ ಅಂತ ತಲೆ ತಿಂತಾವನಮ್ಮ. ಹಂಗಾದ್ರೆ ನಿನ್ನ ಕೆಲಸದಿಂದ ತೆಗೆದ್ಬಿಟ್ಟೇನಾ? ನನಗೆ ಗೊತ್ತಿತ್ತಮ್ಮ, ಹಿಂಗೆ ಆಗ್ತೈತೆ ಅಂತ ನನಗೆ ಗೊತ್ತಿತ್ತು. ಅದಕ್ಕೆ ಬೇರೆ ಪ್ರೈವೇಟ್ ಸ್ಕೂಲಾಗಿ ನೋಡಿದ್ದೀನಿ. ಇವ್ರಿಗಿಂತಲೂ ಜಾಸ್ತಿ ಸಂಬಳನೇ ಕೊಡ್ತಾರೆ ಹೋಗಮ್ಮ. ಅವರು ಆರಾಮಾಗಿ ಜೀವನ ಮಾಡ್ಬೋದು. ಗೌರ್ಮೆಂಟ್ ಕೆಲಸ ಅಂತ ಅಂದ್ಬಿಟ್ಟು ಆಗಲೂ ರಾತ್ರಿ ಸಾಯ್ತಾರೆ. ಓದಿ ನಿಂಗೆ ಸಿಕ್ಕಿರೋ ಕೆಲಸ ಹೋದ್ರೆ ನಿಂಗೆ ನೀವು ಮನ್ಸಿಗೆ ಬೇಜಾರಾಗ್ತಾ ಇಲ್ಲೇನಾ? ಹಾಂ, ಎಷ್ಟು ದುರಂಕಾರ ನಿಂಗೆ. ಏನಕ್ಕೋ ಈ ಸಾವು ಸಾಯ್ತಾ ಇದೆಯಾ? ಓದಿದ್ದು ಬಿಡು ಅಂತ ಹೇಳ್ತಾ ಇದೆಯಾ? ನೀನು ಮನುಷ್ಯನೇ ಇಲ್ಲ, ಮೃಗನ? ಹಾಂ, ರಿಟೈರ್ಡ್ ಆಗಿಬಿಟ್ಟು ಮನೆಗೆ ಬಿದ್ದಿದ್ರು ನೀನು ಸಾಯೋರ್ಗೂ ಕೂತ್ಕೊಂಡು ತಿನ್ಬೋದು. ಅಷ್ಟು ದುಡ್ಡು ಬರ್ತದೋ? ಪೆನ್ಷನ್ ಬರ್ತದೆ? ಎಂಥ ಕೆಲಸ ಮಾಡ್ಕೊಂಡ್ಬಿಟ್ಟು ರಘು? ಮಾವು, ನಾನೇನು ಹೇಳ್ದ ಕೆಲಸದಿಂದ ತೆಗ್ದಾಕು ಅಂತ? ಅವ್ರು ತೆಗ್ದಿರೋದಕ್ಕೆ ನಾನೇ ನಮ್ಮ ಮಳ್ಳೆ ನಮ್ಮ ಮಾವನೇ ಹೋಗಿ ತೆಗ್ಸೋನಂತೆ. ನೀನೊಬ್ಬನು ಸರಿಯಾಗಿದ್ರೆ ಆಯ್ಪನಕ್ಕೆ ಆ ಕೆಲಸ ಮಾಡೋಣ. ಎಂಥ ಕೆಲಸ ಮಾಡ್ಕೊಂಡು ಹೋಗಪ್ಪ. ಥೂ, ನಿನ್ನ ಹತ್ರ ಹೇಗೋದು ಬಂದದ ರಘು? ಸರಿಯಿಲ್ಲ ರಘು. ನೀನು ಬಂಗಾರನ ಕೆಲಸ ಇತ್ತಲ್ಲ, ಅದು ಹೋಯ್ತಲ್ವ ನೋಡೋ. ಈ ಸದ್ಯಕ್ಕೆ ನಿನ್ನ ಸಮಸ್ಯೆ ಬಗೆಹರೋ ಮಟ್ಟ ನನಗೆ ಕಾಣಿಸ್ತಾ ಇಲ್ಲಪ್ಪ. ಇದನ್ನ ಜಾಸ್ತಿನೇ ಆಗ್ತದೆ ಹೊತ್ತು ಕಮ್ಮಿ ಆಗ್ತಾ ಇಲ್ಲ. ಕಮ್ಮಿ ಆಗೋದೇ ಇಲ್ಲ. ನೀನು ಅಷ್ಟೇ, ನಿನ್ನ ಮಕ್ಕಳು, ನಿನ್ನ ಹೆಂಡತಿ, ನಿನ್ನ ಮತ್ಕಣಂಗೆ. ಮಾವು, ಎಲ್ಲದಕ್ಕೂ ಮೀರೇ ಕುತ್ಕೊಂಡಿದ್ದೀನಿ ನಾನು. ಅದೇನಾಗ್ತೈತೆ ಆಗ್ಬಿಡ್ಲಿ ಹೋಗಮ್ಮ, ಆಗ್ಬಿಡ್ಲಿ ಹೋಗೋ. ನನಗೂ ಸಾಕಾಗ್ಬಿಟ್ಟದೆ. ಥೂ, ನೀನು ಬಾಯ್ಕ ಮಣ್ಣಾಕ. ಏನಂತ ಉಟ್ಬಿಟ್ಟ ನನ್ನ ಹೊಟ್ಟೆಗೆ? ಏನಂತ ಉಟ್ಬಿಟ್ಟೆ? ಬಂಗಾರ ಅಂತ ಕೆಲಸನ ಕಳ್ಕೊಂಬಿಟ್ಟಲ್ಲ, ಮಾಡ್ಬಾರ್ದು ಕೆಲಸ ಮಾಡ್ಬಿಟ್ಟು. ನಾನು ಕಂಡಂಗೆ ಎಲ್ಲರ ಮನೆಗೂ ದಿನ ಕುಡ್ಬಿಟ್ಟು ಬಂದು ಹೆಂಡ್ತಿನ ಹೊಡಿತಾರೆ. ಆದರೂ ಆ ಹೆಂಡ್ತಿ ಮನೆ ಬಿಟ್ಟು ಹೋಗಲ್ಲ. ಕಷ್ಟನೋ ಸುಖನೋ ಅವನ ಜೊತೆಗೆ ಸಂಸಾರ ಮಾಡ್ತಾಳೆ ಇವಳು. ಅವಳೇ ನನ್ನ ಹೆಂಡ್ತಿ. ಅದ್ರಾಗೂ ಅವ್ರ ಅಪ್ಪನವನೇ. ಅವ್ರ ಅಪ್ಪನಂತ ಗಿರೀಟ್ ನನ್ನ ಮಗ ನೀನು ಒಬ್ಬನಿಲ್ಲ. ಏನು ಪ್ರಪಂಚದಾಗ ಯಾರ್ಕ ನಮ್ಮ ಮಕ್ಳು ಅವರೋ ಇಲ್ಲೋ, ನನ್ನ ಮಗಳು ಅಂತ ಒದ್ದಾಡ್ತಾನೆ. ಅಯ್ಯೋ, ಇನ್ನು ಅವ್ರವ್ರ ಮಕ್ಳು ಅವ್ರವ್ರ ಕೆಚ್ಚಪ್ಪ ಹೆಚ್ಚು. ಇವಾಗ ನಮ್ಮ ರೂಪನ ಯಾರನ್ನ ಏನೇನು ಅಂತ ನಮ್ಮ ಕೋಪ ಬರಲ್ಲ. ಹಾಗೆ ಅವ್ರವ್ರ ಮಕ್ಳು ಅವ್ರವ್ರ ಕೆಚ್ಚು. ನೀನು ಹೇಳ ಚೆನ್ನಾಗಿ ಹೇಳ್ತೀಯ. ನಿನ್ನ ಮಗಳ್ಗ ನಿನ್ನ ತಿಳಿತಿರೋ ಮದುವೆ ಆಗೋಗ್ಬಿಟ್ಟು ಅಂದಿದ್ಕೋ ಅಂತ ಮಹಾಭಾರತನೇ ಮಾಡಿಬಿಟ್ಟೆ. ಅವಳನ್ನ ಕರ್ಕೊಂಡಾಗ ಅದೆಲ್ಲ ಬಿಟ್ಬಿಟ್ಟೆ ಬಂದ್ಬಿಟ್ಟೆ. ಹಂಗೆ ಅವ್ರವ್ರ ಮಕ್ಳು ಅವ್ರವ್ರ ಕೆಚ್ಚು. ನಿನ್ನ ಮಗಳು ನಿಂಗೆ ಹೆಂಗೆ ಹೆಚ್ಚು, ಅವ್ರ ಮಗಳು ಅವ್ರಿಗೆ ಹೆಚ್ಚು. ಅಪ್ಪ ಏನು? ಅಪ್ಪ, ಅಮ್ಮನು ಈ ಮದುವೆಗೆ ಒಪ್ಪಿಲ್ಲ, ಬೇಡ ಅಂತ ಹೇಳ್ತಾವಳೆ. ಆಮೇಲೆ ತಾತನ ಕೇಳ್ತೀನಿ ಅಂದರೆ ತಾತನಿಗೂ ಇಷ್ಟ ಇಲ್ಲ. ಆದಿಶಂಕರನ್ಕ ಮಾತಾಗಿದ್ದ ಅವ್ಳಿಗೆ ಆಗಲ್ಲ ಅಂತ ಹೇಳಿದ್ಲು. ಇವಾಗ ನೀನು ಆತೀನಿ ಅಂತಂದರೆ ತಾತನ ಬೇಡ ಅಂತಾನೆ, ಬೇಡ ಅಂತ ಹೇಳಿದ್ಲು ಅಮ್ಮನು. ಇವಾಗ ಏನಪ್ಪ ಮಾಡೋದು? ಲೈ, ಅವ್ರೇನೋ ಹೇಳಿದ್ರು ಹುಡುಗಿ ಕಡೆಯವರು? ಅವರು ತಾತನ ಕರ್ಕೊಂಬ ಅಂತ ಹೇಳಿದ್ರು. ನಮ್ಮ ತಾತನ ಶಾನ್ಭೋಗ್ರನ್ನ ಕರ್ಕೊಂಬರ್ರಿ, ಆಮೇಲೆ ಮಾತುಕತೆ ಮಾತಾಡೋಣ ಅಂತ ಹೇಳಿದ್ರು. ನಿಮ್ಮ ತಾತನ ಬರ್ತಾನಂತ? ನಮ್ಮ ಅಮ್ಮನ ಹೇಳೋದು ನೋಡಿದ್ರೆ ಬರಲ್ಲ ಅನ್ಸೋದು ನಮ್ಮ ತಾತನು. ಇಲ್ಲ ಬರಲ್ಲ. ಏನಪ್ಪ ಮಾಡೋದು? ಅವ್ರು ನೋಡಿದ್ರೆ ತಾತನ ಬರ್ದಿದ್ದು ಹೆಣ್ಣು ಕೊಡಲ್ಲ ಅಂತ ಹೇಳ್ತಾವ್ರೆ.
ಇವಾಗ ಏನು ಮಾಡೋದು? ಯಾವ ಊರು ದೊಡ್ಡನಾಯ್ಕೆ ನಿಮ್ಮ ತಾತನು? ಹಾಂ, ಆ ಅಪ್ಪನ ಕತೆ ಕಟ್ಕೊಂಡು ನಮ್ಗೇನಾಗಬೇಕು? ಏನಾಗಬೇಕು? ನೀನು ಬದುಕೋದು ನೀನು ನೋಡ್ಕೊಳ. ಯಾರ್ಯಾರ ಕತೆಗಳು ತೆಗಿಬೇಡ ನೀನು. ಹೋಗ, ನಿನ್ನ ಎದುರುಗಡೆ ನೀನು ಹೇಳಿದ್ಲಲ್ಲಪ್ಪ ಆಂಟಿ, ಶಾನ್ಭೋಗ್ರು ಬಂದ್ರೇ ಹೆಣ್ಣು ಕೊಡೋದು ಅಂತ. ಏನಪ್ಪ ಮಾಡೋದು? ನನಗೆ ಏನು ಮಾಡಬೇಕು ಅಂತ ದಿಕ್ಕೇ ತೋರಿಸ್ತಾ ಇಲ್ಲ. ಇಲ್ಲ, ಬುದ್ಧಿ ಚೆನ್ನಾಗಿಲ್ಲ ಅಂತ ಹೇಳ್ತಾವಳೆ ಅಮ್ಮನ. ಪಾಪ ಒಳ್ಳೆಯವಳಪ್ಪ ಚರಣ್ಯ, ಏನು ಮಾಡ್ಬೇಕಂತ ದಿಕ್ಕೇ ತೋರಿಸ್ತಾ ಇಲ್ಲಪ್ಪ ನಂಗೆ. ಹೋಗಿ ಈ ಸತಿ ಕೇಳ ಅಮ್ಮನ. ಆಂಟಿ ಹಿಂಗೆ ನಮ್ಮ ತಾತನ ಬರಲ್ಲಂತೆ, ಏನು ಮಾಡ್ತೀರಾ ಅಂತ ಕೇಳು. ಆ ಅಮ್ಮನ ಆಗಲ್ಲ ಅಂತಂದರೆ ಆಮೇಲೆ ಮುಂದಿನ ಕತೆ, ಸರಿನಾ? ಸರಿನಪ್ಪ, ಆಯಿತು. ಒಳ್ಳೆ ಇಕ್ಕಟ್ಟಿಗೆ ಸಿಕ್ಕಾಕನ್ನಲ್ಲಪ್ಪ. ಚರಣ್ಯ ತುಂಬ ಒಳ್ಳೆಯವಳಪ್ಪ, ಅವಳು ಮಾತಾಡ್ತಾಳೆ ಅಷ್ಟೇ, ಮನಸ್ಸು ತುಂಬ ಒಳ್ಳೆಯದು. ಏನು ಮಾಡಬೇಕು ಏನೋ ನಂಗೆ ದಿಕ್ಕೇ ತೋರಿಸ್ತಾ ಇಲ್ಲ. ಸರಿ, ಒಂದ್ಸರಿ ನನ್ನ ತಾತನ ಕೇಳ್ಬಿಡ್ತೀನಿ. ಏನೋ ನೀನು ಕೇಳೋದು? ಏನು ನೀನು ಕೇಳೋದು? ನಾನಿದ್ದೀನಲ್ಲ ನಿಮ್ಮಪ್ಪರ ಮಾತಿಗೆ ಬೆಲೆ ಇಲ್ಲ ನಿನ್ನ ಹತ್ರ. ಹಂಗಲ್ಲಪ್ಪ, ಅವರು ತಾತನ ಬರಬೇಕು ಅಂತ ಹೇಳ್ತಾವ್ರಲ್ಲ ಆಂಟಿ. ಸರಿನಪ್ಪ, ಬಾರ ಇಲ್ಲಿ. ಇಲ್ಲ, ನನ್ನ ಕೆಲಸ ಅದ, ನಾನು ಹೋಗ್ಬೇಕು. ಏನು ಮಕ್ಕಳು ಈ ಮಕ್ಕಳು. ನಿಂತ್ಕೊಳ್ಳಲ್ಲೇ. ಏನೋ ಮಾಡ್ಕೊಂಡು ಹಾಳ್ಬಿಟ್ಟು ತೊಗೊಂಡು ಬಿಡು. ಸ್ನೇಹಿ, ಹಾಂ, ಇದೇನು ಹೊಟ್ಟೆ ಹಿಂಗದ ನಿಂಕ? ಹಾಂ, ಹಂಗೆ ಇರೋದು. 4-5 ಮಕ್ಕಳವೇ ಅದಕ್ಕೆ. ಹೌದೇ? ಏನೋ ಹೊಟ್ಟೆ ಸೊಟ್ಟಿಗೆ ಅದೇಳು, ಅದಕ್ಕೆ ನಂಗೆ ಅನುಮಾನ. ಇದೇನೋ ಬಟ್ಟೆ ಇದ್ದಂಗೆ ಅದಲ್ಲ ಸ್ನೇಹಿ. ಸರಿ, ಒಂದ್ಸರಿ ನೋಡ್ತೀನಿ. ಹಂಗೆಲ್ಲ ಮುಟ್ಕೊಂಡು ಹೊಟ್ಟೆ ಸುಮ್ಮನೆ ಐತಿಯಾ? ಹೊಟ್ಟೆಗೆ ಮಕ್ಕಳವೇ? ಮುತ್ತೀನಿ ತಡಿ. ಸಾವಿತ್ರಿ, ಆಶಂಕರ್ನು ರಾಮು ಹೊಟ್ಟೆಗೆ ಇದ್ದಾಗ ಮಮ್ಮ ಇಲ್ಲಿ ಮೇದಿಲ್ತೈತೆ ನೋಡಿಗೆ, ಈಗ ಇಲ್ಲಿ ಮೇದಿಲ್ತೈತೆ ನೋಡು ಅಂತ ಹೇಳೋಳು. ಬಾ ನೋಡ್ತೀನಿ, ಬಾ, ನಂಗೆ ತಿಳಿತದ, ಬಾ ಹೊಟ್ಟೆ ಮುಟ್ಟಿ ನೋಡ್ತೀನಿ, ಬಾ ಇಲ್ಲಿ. ನೆನ್ನೆ ಚಿಕ್ಕಗಾಯ್ತು, ಇವಾಗ ಏನೋ ದೊಡ್ಡಗಾಗ್ಬಿಟ್ಟದೆ. ಸುಮ್ಮನೆ ಇರಪ್ಪ, ನೀನು ಯಾಕಪ್ಪ ಹಿಂಗೆಲ್ಲ ಆಗ್ತೀಯಾ? ಇವಳು ಅವಳು ಇವಳ, ಬಾರ ನೋಡ್ತೀನಿ. ಏನು ನೋಡೋದು ನಂಗೆ ಬೇಕಾಗಿಲ್ಲ. ಸರಸ್ವತಿ, ಬಾಯ್ ಬಾಯ್ಲಿ. ಸ್ನೇಹಿ ಹೊಟ್ಟೆ ನೆನ್ನೆ ಚಿಕ್ಕಗಾಯ್ತು, ಇವಾಗ ದಪ್ಪಗಾಗ್ಬಿಟ್ಟದೆ. ಅದಕ್ಕೆ ಮಕ್ಕಳು ಹೆಂಗವೆ ನೋಡ್ತೀನಿ ಬಾರ ಅಂತಂದ್ರೆ ಬರಲ್ಲ ಅಂತಾಳೆ. ನೀನು ನೋಡ. ಸರಸ್ವತಿ ಹೋಗು, ನಿಂದೊಂದು ಕಾಟ ನಂಕ. ಹೋಗು, ಹೊಲ್ಟೋಗ್ಬಿಟ್ಲು. ಓದ್ತಾಳು ಬಿಡು. ಇನ್ನೇನು ಸರಸ್ವತಿ ಸಮಾಚಾರ? ಎಲ್ಲ ನಾನು ಬಳ್ಳಿ ನನ್ನ ಮಗನ ರಘು. ಅದೇ ನೀನು ಅವನ್ನ ಮತ್ತೋಗ್ಬಿಡು. ಆಯ್ತಾ? ಮದ್ವೆನೇ ಆಗಿಲ್ಲ ಅಂತ ಅನ್ಕೊಂಬಿಡು. ಆಗಿಲ್ಲ ಅಂತ ಅನ್ಕೊಂಬಿಡು. ನಂಕ ಮದ್ವೆನೇ ಆಗಿಲ್ಲ, ನಂಕ ಮಕ್ಕಳೇ ಆಗಿಲ್ಲ, ನಾನು ನಮ್ಮ ಅಪ್ಪನ ಮನೆಗೆ ಆರಾಮ್ಗ ಇದ್ದೀನಿ ಅಂತ ಅನ್ಕೋ. ಯಾವಳು ಇನ್ಮೇಲೆ ಆ ಮಕ್ಕಳ ಕತೆ ಬಿಟ್ಬಿಡೆ. ಅವಳಿಗ ಮದುವೆ ಆಗೈತ ಕಾರುಣ್ಯಕ, ಆಯ್ತಾ? ನಮ್ಮನೆ ಸೊಸೆ ಆಗೋದ್ಲು, ಅವಳ ಕತೆ ಬಿಟ್ಟಾಕೋ. ಇವಾಗ ಕೈಲಾಸ್ಕ ಎಲ್ಲ ಒಂದು ಹೆಣ್ಣು ನೋಡಿ ಮದುವೆ ಮಾಡ್ಬೇಕು. ಮದುವೆ ಮಾಡಕ ಅವನ್ಕ ಇಲ್ಲ ಅಂದ್ರೆ ಮಗಳವಳೆಲ್ಲ ಬಟಾಡಿ ಅವಳೇ ನಮ್ಮ ಮದುವೆ ಆಗುತ್ತಾನ. ಹೌದೇನು? ಮದುವೆ ಆಗುತ್ತಾನೆ, ಬೋಳಾಡೋಣ ಅವನು ತೊಳಾಚನು. ಎಂಥದ್ದಿಲ್ಲ ಕಲ್ದ್ರೆ ಮದುವೆ ಆಗಲ್ಲ ಅವನ. ಬೈಲೆ ನಿಂಗೊಂದು ಮಾತು ಹೇಳ್ತೀನಿ. ಸ್ನೇಹಿ ಬಟ್ಟೆ ಇಕ್ಕೊಂಡವಳೆ ಅನಿಸ್ತದೆ ನಂಗೆ. ಹೊಟ್ಟೆ ನಾನು ನೋಡ್ತೈತೆ, ಬಟ್ಟೆ ಅದು ಅವಳು ಬುಸ್ರಿ ಆಗಿಲ್ಲ. ಹೊಟ್ಟೆ ಅಂತಂದ್ರೆ ಗುಂಡುಗೆ ಇರ್ತದಲ್ಲ, ಇವಳು ಹೊಟ್ಟೆ ಗುಂಡುಗನೇ ಇಲ್ಲ. ಹೆಂಗಂದ್ರೆ ಹಂಗೆ ಅದೇ, ಇದನ್ನ ಕಂಡಿಡ್ಬೇಕಲ್ಲ. ಸರಿ ನಡಿ. ಕಳ್ಮುಂಡೆ ಅವಳು. ನಂಗೆ ಅನುಮಾನನೇ ಅವಳು ಬುಸ್ರಿ ಅಲ್ಲ ಅಂತ. ಆದ್ರೂ ಕಂಡಿಡ್ಬೇಕಲ್ಲ, ಕಂಡಿಡಿದ್ರೆ ತಿಳಿತದೆ, ಇಲ್ಲ ಅಂದ್ರೆ ಹೆಂಗ್ ತಿಳಿತದೆ? ಇರ್ದಕಣ. ಅವ್ರ ಅಮ್ಮನು ಕಮ್ಮಿ ಆಗಿದ್ರೆ ತಾನೇ ಅವಳು ಸರೋಜಿ ಕೊಂತ್ರಿ ಮುಂಡೆ ಅವಳು. ಅವಳೇನು ಕಮ್ಮಿ ಆದವಳಲ್ಲ ಸರೋಜಿ. ಅವಳು ಬುಸ್ರಿ ಆಗಿಲ್ಲ ಅಂತ ನಂಗೆ ತಿಳಿಯೋದು. ಅವಳೆಲ್ಲ ಕಲ್ಲಾಟ ಆಡ್ತಾ ಇರೋದು. ಅವಳನ್ನ ಹೆಂಗನ ಮಾಡಿ ಹಿಡಿಬೇಕು ನಾವು. ಹಿಡಿದ್ಬಿಟ್ಟು ನಮ್ಮ ಅಪ್ಪನ ಕೇಳಬೇಕು. ಏನಿದೆ ಸರಸ್ವತಿ? ಏನ್ರ ಮಾಡ್ತಾ ಇರೋದ? ಸರೋಜಿ, ನಮ್ಮ ಸರೋಜಿ ಎಷ್ಟು ಒಳ್ಳೆಯವಳ, ಪ್ರಪಂಚದಾಗ ಯಾರು ಇಲ್ಲ. ನಮ್ಮ ಸರೋಜಿ ಅಷ್ಟು ಒಳ್ಳೆಯವಳು. ಹುಚ್ಚ ಬಾಯ್ ಸಾಕು. ಇವಾಗ ತಾನು ಹೇಳ್ತಾ ಇದ್ದೆ ಏನೋ ಹಿಡ್ದಕ್ಕದು ನನ್ನ ಮಗಳು ಬುತ್ರಿ ಅಲ್ಲ ಅಂತ ಹೇಳ್ತಾ ಇದೆಯಾ ನೀನು? ಎಂತ ಮಾತಾಡ್ತಾ ಇದೆಯಾ ನೋಡಿ ನೀನು. ನೀನೊಂದ್ಸತಿ ಏನೋ ಅವಳು ಸುತ್ತಿಕೇನ ಹೋಗು, ನಿಂಗೆ ಗಾಚಾರ ಬಿಡಿಸ್ತೀನಿ ಚಿಕ್ಕೋಣ. ಬಾಯ್ ಮುಚ್ಕೊಂಡು ನಿಂದೆಷ್ಟು ಅಷ್ಟು ನೋಡ್ಕೊಳ. ಲೇ, ನಿನ್ನ ಮಗಳು ಬಸ್ರಿ ಅಲ್ಲ. ನಾನು ಇರೋದನ್ನೇ ಹೇಳ್ತಾ ಇದ್ದೀನಿ. ಅವಳು ಬಸ್ರಿ ಅಲ್ಲ, ಅವಳು ಹೊಟ್ಟೆಗೆ ಕಂಡಿರೋದು ಬಟ್ಟೆ. ಹೊಟ್ಟೆಗೆ ಬಟ್ಟೆ ಹೆಂಗಿಕ್ಕಂತಾರ? ಬಟ್ಟೆ ಹೆಂಗಿಕ್ಕಂತಾರೆ? ಬಾಯ್ ಮುಚ್ಕೊಂಡು ಇರ್ಬೇಕು ಚಿಕ್ಕೋಣ ನೀನು. ಯಾಕ ಏನು ಮಾಡಿದ್ಲು ನನ್ನ ಮಗಳ ಮೇಲೆ ಇಲ್ಲಿ ಸಲ ಆರೋಪ ಮಾಡ್ತಾ ಇದೆಯಾ ನೀನು?
ಕೂಗೆ ನಿನ್ನ ಮಗಳನ್ನ, ಕೂಗು ನಿನ್ನ ಮಗಳನ್ನ. ಏ ಯಾರೋ ಸ್ನೇಹಿ ಬರಲೇ. ಥೂ ಇವ್ರದೊಂದು ಕಾಟನಪ್ಪ. ಹೋಗಮ್ಮ, ನಾನು ಮಲ್ಕೊಂಡಿದ್ದೀನಿ, ನಾನು ಬರಲ್ಲ. ಏ ಅವ್ನು ಏನೇನು ಹೇಳ್ತಾವ್, ಬರ ಇಲ್ಲಿ. ಬರಲ್ಲ ಅಂದ್ರೆ ಬರಲ್ಲ ಅಷ್ಟೇ. ನೀನಿನ್ನ ಕಂತ್ರಿ ಮುಂಡೆ, ನೀನೇನು ಕಮ್ಮಿ ಆದೋಳ, ನೀನು ಕಮ್ಮಿ ಮೂರ್ತಿನ ನೀನು. ಅವ್ರು ಬಸ್ರಿ ಅಲ್ಲ ಅಂತ ಹೇಳ್ತಾವ್ರು. ಬಾರೆ. ಓ ಯಾರು ಏನೇನೋ ಹೇಳ್ಕೊಳ್ಳಿ, ನನ್ಗೇನಾಗಬೇಕು, ನನಗೇನಮ್ಮ ಆಗಬೇಕು. ಸರೋಜೆ, ನನ್ನ ಮಾತು ಕೇಳು, ಅವಳು ಬಸ್ರಿ ಅಲ್ಲ. ನನ್ನ ಮಾತು ಕೇಳು. ಪಂಡಿತರನ್ನ ಬೇಕಂದ್ರೆ ಕರ್ಕೊಂಬರ್ತೀನಿ. ಪಂಡಿತರನ್ನ ಕರ್ಕೊಂಬಂದು ಕೈ ತೋರಿಸ್ಬಿಟ್ಟು ಆಮೇಲೆ ಮಾತಾಡೋಣ. ಹೌದಲ್ಲ ಚಿಕ್ಕೋನೆ, ಕರ್ಕೊಂಬೋಗ ಪಂಡಿತ್ರನ. ನೋಡಿ ಇವಳಿಗೆ ಕಷ್ಟ ಬಿಡಿಸ್ತೀನಿ. ಕರ್ಕೊಂಬರ್ತೀನಿ. ರಘು ಎಲ್ಲವನಂತೆ ಸರಸ್ವತಿ ಅವಳ ಮನೆಗೆ ಬಿದ್ದಿದ್ದಾನೆ, ಇನ್ನೇನಿದ್ದಾನೆ ನೀನೋರು. ನಾನು ಹೊಟ್ಟೆ ಉದ್ಯೋಗ ಹೇಳಮ್ಮ. ಹೌದು, ಏನಂತ ಹೆಸರುಗಳಿಕ್ಕಿದ್ರೆ ಮಕ್ಕಳಿಗ? ವಿತಾಣು ಆಡಾತ್ಯ. ಏನ್ ವಿತಾಣು? ವಿತಾಣ್ ಆಡಾತ್ಯ. ಅಮ್ಮ ತಾಡುಣ್ಯ. ಯಾಕಮ್ಮ ಅಳ್ತಾ ಇದೆಯಾ? ಅಳ್ಬೇಡ, ಸುಮ್ಮನೆ ಇರಮ್ಮ. ತಾಡುಣ್ಯ ಅಳ್ಬಾರ್ದು, ಸುಮ್ಮನೆ ಇರಮ್ಮ. ನಾನಿದ್ದೀನಿ, ಸುಮ್ಮನೆ ಇರಮ್ಮ. ಸುಮ್ಮನೆ ಇರು, ನೀನು ಭಯ ಪಡಬೇಡ. ನಾನಿದ್ದೀನಲ್ಲ, ನಾನು ಆವತ್ತಿಂದ ಹೇಳ್ತಾ ಇದ್ದೀನಲ್ಲ ಅಮ್ಮ, ನಾನಿರ್ತೀನಿ ನಿಂಕ ಅಂತ. ಹಾಂ, ನೀನು ಭಯ ಪಡಬೇಡ, ಸುಮ್ಮನೆ ಇರಮ್ಮ. ಅಳ್ಬೇಡ, ಸುಮ್ಮನೆ ಇರಮ್ಮ. ನಾನು ನಿನಗೆ ಮಗಳಲ್ಲಮ್ಮ, ನೀನು ನನ್ನ ಮಗಳು. ನಿನ್ನ ತಾಯಿ ಸ್ಥಾನದಲ್ಲಿದ್ದು ನಾನು ನೋಡ್ಕೊತೀನಮ್ಮ ನಿನ್ನ. ಅಳ್ಬೇಡ, ಸುಮ್ಮನೆ ಇರಮ್ಮ. ನಿಮ್ಮ ಅಪ್ಪನ ಹೆಚ್ಚನ್ನು ಮಾತ ಮಾಡ್ಬಿಟ್ಟು ತಾಡುಣ್ಯ. ನನ್ಗ ಬೆಂಗುಳಗ ಕೈಲಾಚೋರು ಇಚ್ಚುಳಗ ಪಂಚನೈತ ಬಾ ಅಂತ ಹೋಗಿ ನನ್ನ ಅಲ್ಲಿ ಬಿಟ್ಟಿದ್ದು ಬಂದುತ್ತವನೆ. ಅಳ್ಬೇಡ, ಸುಮ್ಮನೆ ಇರು. ಇನ್ಮೇಲೆ ನಾನಿದ್ದೀನಲ್ಲ, ನಾನು ನೋಡ್ಕೊಂತೀನಿ. ನೀನು ಯಾವುದೇ ಕಾರಣಕ್ಕೂ ಅಳ್ಬೇಡ, ಸುಮ್ಮನೆ ಇರು. ನೀನು ಯಾಕೆ ಇತ್ತು ಬಿಡಿ, ನಮ್ಮ ಮದುವೆ ಮಕ್ಕಳಿಗೆ ಹೋಯ್ತು. ಆಗೋಗಿರೋ ವಿಷಯ ಬಗ್ಗೆ ಯೋಚನೆ ಮಾಡಿ ಏನು ಪ್ರಯೋಜನ ಇಲ್ಲ. ಸುಮ್ಮನೆ ಇರಮ್ಮ, ನೀನು ಅಳ್ಬೇಡ, ಸುಮ್ಮನೆ ಇರಮ್ಮ. ಸುಮ್ಮನೆ ಇರು, ಅಳ್ಬೇಡ ನೀನು. ನಾನಿದ್ದೀನಿ, ಸುಮ್ಮನೆ ಇರು. ನಿನಗೇನೂ ಆಗಬಾರ್ದು, ಆ ಥರ ನೋಡ್ಕೊಂತೀನಿ ನಾನು. ಸುಮ್ಮನೆ ಇರಮ್ಮ. ಬೇಡಮ್ಮ, ಅವಳು ನಮ್ಮನೆಗೆ ಬೇಡ. ಅವಳು ಸರಿ ಇಲ್ಲಮ್ಮ. ಅವಳು ಯಾರತ್ತೂ ಹೊಂದ್ಕೊಳ್ಳಲ್ಲ, ಹಿಂಸೆ ಕೊಡ್ತಾಳೆ. ಅವಳ ಸವಾಸನೆ ನಮಗೆ ಬೇಕಾಗಿಲ್ಲ. ಎಲ್ಲಾದರೂ ಬೇರೆ ಕಡೆ ನೋಡಿ ಮದುವೆ ಮಾಡೋಣ. ಸುಮ್ಮನೆ ಇರಮ್ಮ, ನೀನು ಅಳ್ಬೇಡ, ಸುಮ್ಮನೆ ಇರು. ನಿಮ್ಮ ಅಪ್ಪನು ನಮ್ಮ ಮೇಲಿನ ಕಾಪು ಕಟ್ಟೆಲ್ಲ ಹಚ್ಕೊಂಡು ಮದುವೆ ಮಾಡ್ಬಿಟ್ಟಾನೇನೋ ಅಂತ ತಿಳೋದಂಕ. ಮಾಡ್ಕೊಳ್ಳಿ ಬಿಡು. ಅನ್ಭೋಗಿಸ್ತಾನೆ ತಾನೆ, ಅನ್ಭೋಗಿಸ್ಲಿ ಬಿಡಮ್ಮ. ನಡಿ, ಮನೆಗೆ ಹೋಗೋಣ. ನಡಿಮ್ಮ, ನಡಿ. ನೀನು ಅಳ್ಬೇಡ. ಏನಾರಮ್ಮ, ಮದುವೆ ಜೋರಾಗಾದ್ರೆ ಊಟ ಗೀಟ ಹಾಕ್ಸ್ಬೇಕಾಗ್ತದೆ ಅಂತ ಸಿಂಪಲಾಗಿ ಮದುವೆ ಮಾಡ್ಕೊಂಬಿಟ್ರೇನು? ಊಟದಾನೆ ಒಳ್ಳೆ ಹೋಟ್ಲಾಗೆ ಕೊಡ್ತಾನೆ ಬಿಡು ಸರೋಜಮ್ಮ, ಅದಕ್ಕೇನಂತೆ. ಬಾಮ್ಮ, ಮನೆಗೆ ಹೋಗೋಣ ಬಾ. ನಾನಿದ್ದೀನಿ ಬಾಮ್ಮ, ನಾನು ನೋಡ್ಕೊಂತೀನಿ ಬಾಮ್ಮ. ನಿನ್ನ ಮನೆ ಹತ್ರ ಹೋಗಿರೋ, ನಂಗೆ ಒಂಚೂರು ಕೆಲಸ ಐತೆ. ಪಪ್ಪ ಹತ್ರ ಮಾತಾಡ್ಬೇಕಮ್ಮ, ಮಾತಾಡ್ಬಿಟ್ಟು ಬಂದ್ಬಿಡ್ತೀನಿ. ಅಯ್ಯೋ ಅಮ್ಮ, ಯಾವತ್ತಿದ್ರೂ ಸಾಯ್ಬೇಕು. ಸಾವಿಗೆ ಎದ್ಕೊಂಡು ಕೂತ್ಕೊಂಡ್ರೆ ಜೀವನ ಮಾಡೋದು ಕಷ್ಟ ಆಗ್ತೈತಮ್ಮ. ಹಂಗೆಲ್ಲ ಎದ್ಕೊಂಡು ಕೂರಬಾರ್ದು ನಾವು. ಯಾವತ್ತಿದ್ರೂ ಸಾಯ್ಬೇಕು. ಮನುಷ್ಯನಾಗಿ ಹುಟ್ಟಿದ ಮೇಲೆ ಹುಟ್ಟು ಸಾವು ಸಹಜ. ಅದಕ್ಕೆಲ್ಲ ಭಯ ಪಟ್ಕೊಂಡು ನಾವು ಕೂತ್ಕೊಂಡ್ರೆ ಆಗ್ತೈತಾ? ಹಾಂ, ಅದೇನು ಮಾಡ್ಬಿಡ್ತಾನೋ ನಾನು ನೋಡೇ ಬಿಡ್ತೀನಿ. ಅದೇನು ಮಾಡ್ತಾನ. ನೀನು ನಡಿಯಮ್ಮ ಮನೆ ಹತ್ರಕ್ಕೆ, ನಡಿ. ಇಲ್ಲಮ್ಮ, ಮಾತಾಡ್ಬೇಕು ನಾನು ಮಾತಾಡಲೇಬೇಕು. ಏನೋ ರಾಮು, ಮಾನ ಮರ್ಯಾದೆ ಇಲ್ಲೇನೋ ನಿನಗೆ? ಹಾಂ, ಯಾಕಮ್ಮ, ಏನಾಯ್ತಮ್ಮ? ನಾವೆಲ್ಲ ಒಪ್ಪಿ ಮದುವೆ ಮಾಡೋಷ್ಟರಲ್ಲಿ ಇಷ್ಟು ಅರ್ಜೆಂಟ್ ಆಗ್ಬಿಡ್ತಾ ನಿನಗೆ? ಹಾಂ, ಅವಳು ಎಲ್ಲ ಓಡತಾ ಇದ್ಲ ಅವಳು? ಯಾಕೆ ಹಿಂಗೆಲ್ಲ ಮಾಡ್ತೀರಾ? ನಿಮ್ಮ ಮೇಲಿನ ಕೋಪ ತಗೊಂಡೋಗಿ ಅವಳ ಮೇಲೆ ಬಿಟ್ಟವನ ಅವನು. ಅವಳ ಅಮಾಯಕಳು ಎಲ್ಲ ಬೆಂಗಳೂರಾಗ ಸ್ಲಮ್ಮಾಗ ಬಿಟ್ಬಿಟ್ಟಿದ್ದಂತೆ. ಕಾಲ ಸರಿ ಇಲ್ಲ, ಏನಾದರೂ ಹೆಚ್ಚು ಕಡಿಮೆ ಆಗಿದ್ದಿದ್ರೆ ಯಾರು ಕೊನೆ? ಏನು ನಾವು ಮದುವೆ ಮಾಡೋವರೆಗೂ ಅರ್ಜೆಂಟಾ? ಇಲ್ಲ ನೀನು ಓಡತಾ ಇದ್ದ, ಇಲ್ಲ ಅವಳು ಓಡತಾ ಇದ್ದ? ಏನಂತ ಹುಟ್ಟಿದಿರಪ್ಪ ಮಕ್ಕಳು ಎಲ್ಲ ನಮ್ಮ ಕರ್ಮ. ಅಮ್ಮ, ಹಿಂಗೆ ಏನೋ ಹೆಚ್ಚು ಕಡಿಮೆ ಆಗ್ಬಿಟ್ಟಮ್ಮ. ಏನೋ ಹೆಚ್ಚು ಕಡಿಮೆ ಆಯಿತು? ಅನ್ಭೋಗಿಸ್ತಾ ಇರೋದು ಯಾರು? ಅವಳು ನಿಮ್ಮ ತಾತನು. ಏನಾದರೂ ಒಂಚೂರು ಹೆಚ್ಚು ಕಡಿಮೆ ಆಗಿದ್ರೆ ಯಾರು ಅದು ಕೊನೆ? ಕರುಣ, ನನಗೇನು ಬುದ್ಧಿ ಬೇಡನೆ? ಸಾವಿತ್ರಮ್ಮ, ಏನೋ ಹಂಗೆ ಆಗೋಯ್ತು ಸಾವಿತ್ರಮ್ಮ, ಏನೂ ಮಾಡೋಕ್ಕಾಗಲ್ಲ. ಅಲ್ಲ, ನಿಮ್ಮ ಅಪ್ಪನ ಮಾಡಿರೋ ಕೆಲಸಕ್ಕೆ ಎಷ್ಟು ಬೇಜಾರಾಗ್ತದೆ ಗೊತ್ತಾ ನಮಗೆಲ್ಲನೂ. ಅದ್ಯಾರೋ ಚಿಕ್ಕ ಹುಡುಗನ ಕರ್ಕೊಂಬಂದಂತೆ, ಕರ್ಕೊಂಬಂದಿಲ್ಲ ಅಂದಿದ್ರೆ ಅವಳ ಗತಿ ಏನಾಗಿರ್ಬೇಕು? ಅಮ್ಮ, ಯಾರಮ್ಮ ಕರ್ಕೊಂಬಂದಿದ್ ನೀನ? ಯಾರೋ ಚಿಕ್ಕ ಹುಡುಗನು ಕರ್ಕೊಂಬನ್ನು ನೀವುಗಳು ಮಾಡೋ ಕೆಲಸಕ್ಕೆ ನಾವು ತಲೆ ತಗ್ಸ್ಬೇಕು. ಅದೇನೋ ಹೇಳ್ತಾರಲ್ಲ, ಬೆಕ್ಕಕ್ಕೆ ಚೆಲ್ಲಾಟ ಇಲ್ಲಿಗೆ ಫ್ರೆಂಡ್ಸ್ ಅಂತ. ನೀವು ಇಬ್ಬರೇನೋ ಆರಾಮಾಗಿ ಏರೋಪ್ಲೇನ್ ಹತ್ತಿ ಹೊರಟುಬಿಟ್ರಿ. ಅಲ್ಲಿ ಅನ್ಭವಿಸಿದ್ಯಾರ ಅವಳು? ಆಗಿದ್ದಾಯ್ತು ಬಿಡು ಅತ್ತೆ, ಇನ್ನು ಅದಕ್ಕೆಲ್ಲ ಯಾಕೆ ಸುಮ್ಮನೆ?
ಏನಾದರೂ ಒಂದು ಕೆಲಸ ಮಾಡಬೇಕಾದ್ರೆ ಅದರಿಂದ ಏನು ತೊಂದರೆ ಆಗ್ತೈತೆ ಅಂತ ಆಲೋಚನೆ ಮಾಡಬೇಕು. ಹೋಗ್ಲಿ ಬಿಡಮ್ಮ, ಆಗಿದ್ದು ಆಗೋಯ್ತು, ಇನ್ನೇನು ಮಾಡೋಕ್ಕತ್ತೈತೆ. ಪರಿಜ್ಞಾನ ಇರಬೇಕು ತಪ್ಪು ಮಾಡೋಕ್ಕೆ ಮುಂಚೆ. ಯಾರು ಕ್ಷಮಿಸಿದ್ರು ನಾನು ಮಾತ್ರ ನಿಮ್ಮಿಬ್ಬರನ್ನ ಕ್ಷಮಿಸಲ್ಲ. ಯಾಕಮ್ಮ, ಏನಾಯ್ತಮ್ಮ? ಮುಚ್ಚು ಬಾಯಿ. ಮುಂದುವರಿಯುವುದು